यहाँ कोई शरिया कायदा लागू नहीं है, तो इनको कुछ बुरखा पहन के अगर इनको परीक्षा देनी ही है तो चले जाए पाकिस्तान और बांग्लादेश। ಕಳೆದ ವಾರ ಮಹಾರಾಷ್ಟ್ರದ ಪರ್ಭಾನಿ ಜಿಲ್ಲೆಯ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮ ತೀವ್ರ ಚರ್ಚೆಗೆ ಕಾರಣವಾಯಿತು. ಜನವರಿ 31ರಂದು 6 ಮಂದಿ ವಿದ್ಯಾರ್ಥಿನಿಯರು ಬುರ್ಕಾ ಹಾಕಿ ಡ್ಯಾನ್ಸ್ ಮಾಡಿದರು. ನೂತನ್ ಕನ್ಯಾ ಪ್ರಶಾಲದ ವಾರ್ಷಿಕ ಕಾರ್ಯಕ್ರಮದಲ್ಲಿ ಈ ಡ್ಯಾನ್ಸ್ ನಡೆದಿತ್ತು. 5 ಮಂದಿ ಹಿಂದೂ ವಿದ್ಯಾರ್ಥಿನಿಯರು ಮತ್ತು ಓರ್ವ ಮುಸ್ಲಿಂ ವಿದ್ಯಾರ್ಥಿನಿ ಹೀಗೆ ಬುರ್ಕಾ ಧರಿಸಿ ಡ್ಯಾನ್ಸ್ ಮಾಡಿದರು. ಮಾತ್ರವಲ್ಲ, ಅತ್ಯಂತ ಕೆಟ್ಟ ಅರ್ಥ ಬರುವ ಹಾಡನ್ನ ಆ ಡ್ಯಾನ್ಸ್ಗೆ ಅಳವಡಿಸಿದರು. ಸೋಷಿಯಲ್ ಮೀಡಿಯಾದಲ್ಲಿ ಈ ಡ್ಯಾನ್ಸ್ ವೈರಲ್ ಆಯಿತು. ಮುಸ್ಲಿಂ ಸಮುದಾಯವನ್ನು ಮತ್ತು ಆ ಸಮುದಾಯದ ಮಹಿಳೆಯರು ಧರಿಸುವ ಬುರ್ಕವನ್ನ ಅವಮಾನಕ್ಕೆ ಮತ್ತು ಲೇವಡಿಗೆ ಒಳಪಡಿಸಲಾಯಿತು. ಬುರ್ಕಾಕ್ಕೆ ನಿರ್ದಿಷ್ಟ ಧರ್ಮವಿಲ್ಲವಾದರೂ ಈ ಬುರ್ಕವನ್ನ ಈ ದೇಶದಲ್ಲಿ ಧರಿಸುತ್ತಾ ಇರುವುದು ಮುಸ್ಲಿಮರು ಮಾತ್ರ. ಆದ್ದರಿಂದ ಬುರ್ಕವನ್ನ ಇಂತಹ ಕೆಟ್ಟ ಹಾಡಿಗೆ ಬಳಸಿರುವುದನ್ನು ಮುಸ್ಲಿಮರು ಪ್ರಶ್ನಿಸಿದರು. ಮುಖ್ಯವಾಗಿ ಸಾಮಾಜಿಕ ಕಾರ್ಯಕರ್ತರ ಗುಂಪಾಗಿರುವ ಮುಸ್ಲಿಂ ಅಧಿಕಾರ್ ಪರಿಷತ್ ಈ ಕುರಿತಂತೆ ರಾಜ್ಯದ ಶಿಕ್ಷಣ ಸಚಿವ ದಾದಾಜಿ ಭೋಸ್ಲೆ ಅವರಿಗೆ ಪತ್ರ ಬರೆಯಿತು. ಅದಕ್ಕಿಂತ ಮೊದಲು ಕಾಲೇಜ್ಗೆ ಈ ಗುಂಪು ಭೇಟಿ ನೀಡಿತು. ಪ್ರಾಂಶುಪಾಲರೊಂದಿಗೆ ಚರ್ಚಿಸಿತು. ಆದರೆ ಪ್ರಾಂಶುಪಾಲರು ಉದ್ದಟತನದಿಂದ ವರ್ತಿಸಿದರು. ಬುರ್ಕಾಗೆ ಧರ್ಮ ಇಲ್ಲ, ಅದನ್ನು ಧರಿಸಿ ಯಾರೂ ಡ್ಯಾನ್ಸ್ ಮಾಡಬಹುದು ಎಂಬಿತ್ಯಾದಿ ಕಾರಣಗಳನ್ನು ನೀಡಿ ಸಮರ್ಥಿಸಿದರು. ಶಾಲಾ ಪ್ರಾಂಶುಪಾಲರ ಸಮರ್ಥನೆಗೆ ಅಸಮಾಧಾನಗೊಂಡ ಮುಸ್ಲಿಂ ಅಧಿಕಾರ್ ಪರಿಷತ್ ರಾಜ್ಯ ಶಿಕ್ಷಣ ಸಚಿವ ದಾದಾಜಿ ಭೋಸ್ಲೆ ಅವರಿಗೆ ಪತ್ರ ಬರೆಯಿತು. ಮುಸ್ಲಿಂ ಸಮುದಾಯದ ಭಾವನೆಗೆ ಈ ಡ್ಯಾನ್ಸ್ನಿಂದ ಧಕ್ಕೆಯಾಗಿದೆ ಎಂದು ಶಿಕ್ಷಣ ಸಚಿವರಿಗೆ ಪತ್ರದಲ್ಲಿ ತಿಳಿಸಲಾಯಿತು. ಆ ಬಳಿಕ ಪ್ರಾಂಶುಪಾಲರು ಕ್ಷಮಾಪಣೆ ಕೋರಿದರು. ತಮ್ಮಿಂದ ತಪ್ಪಾಗಿದೆ, ಇನ್ನು ಮುಂದೆ ಇಂತಹ ತಪ್ಪಾಗಲು ಅವಕಾಶ ನೀಡುವುದಿಲ್ಲ ಎಂದು ಪ್ರಾಂಶುಪಾಲರು ಸ್ಪಷ್ಟೀಕರಣ ನೀಡಿದರು. ವಿಶೇಷ ಏನಂದ್ರೆ, ಈ ಬುರ್ಕಾ ಡ್ಯಾನ್ಸ್ಗಿಂತ ವಾರಗಳ ಹಿಂದೆ ರಾಜ್ಯದ ಸಚಿವ ನಿತೀಶ್ ರಾಣೆ ಅವರು ಬುರ್ಕಾದ ವಿರುದ್ಧ ಮಾತನಾಡಿದರು. 10 ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆ ಬರೆಯಲು ಬುರ್ಕಾ ಧರಿಸಿದ ವಿದ್ಯಾರ್ಥಿನಿಯರಿಗೆ ಅವಕಾಶ ನೀಡಬಾರದು ಎಂದು ಅವರು ಶಿಕ್ಷಣ ಸಚಿವರಿಗೆ ಪತ್ರ ಬರೆದಿದ್ದರು. जिसको भी हिजाब पहनना है, बुरखा पहनना है, वो अपने अपने घर पे या अपने अपने जहाँ पे उसको परमिशन है वहीं पहने. जिधर एग्जाम देने का वक्त आया है, जब छात्र बन के वहाँ आए, बुरखा पहन के लोगों ने कॉपी किया है, तो ये सारी की सारी चीजें हमारे महाराष्ट्र में होनी नहीं चाहिए. इसलिए मैंने कंसर्न मिनिस्टर को पत्र लिख के उनको कहा है कि ये कोई भी इस तरीके का अगर डिसीजन हो तो रद्द कर दे. तो यहाँ कोई शरिया कायदा लागू नहीं है, तो इनको कुछ बुरखा पहन के अगर इनको परीक्षा देनी ही है तो चले जाए पाकिस्तान और बांग्लादेश. ಮಾತ್ರ ಅಲ್ಲ, ಈ ನಿತೀಶ್ ರಾಣೆ ಮುಸ್ಲಿಂ ದ್ವೇಷಿ ಭಾಷಣಕ್ಕೆ ಕುಪ್ರಸಿದ್ಧರು. अगर कुछ भी मस्ती तुम लोगों ने किसने भी की तो तुम्हारे मस्जिदों के अंदर आके चुन चुन के मारेंगे. ಇವರ ಹೇಳಿಕೆಯ ಬಳಿಕ ಈ ಬುರ್ಕಾ ಡ್ಯಾನ್ಸ್ ನಡೆದಿತ್ತು. ಆದ್ದರಿಂದಲೇ ಈ ಡ್ಯಾನ್ಸ್ನ ಹಿಂದೆ ಸಂಚಿರಬಹುದೇ ಅನ್ನುವ ಅನುಮಾನ ಮುಸ್ಲಿಂ ಸಮುದಾಯದಾಗಿತ್ತು. ಬುರ್ಕಾ ಡ್ಯಾನ್ಸ್ಗೆ ಪ್ರಾಂಶುಪಾಲರು ಇನ್ನೂ ಒಂದು ವಿಚಿತ್ರ ಸಮರ್ಥನೆಯನ್ನ ನೀಡಿದ್ದರು. ನಮ್ಮ ಆ ಕಾರ್ಯಕ್ರಮದ ಡ್ಯಾನ್ಸ್ ಭಯ ಮೂಡಿಸುವ ರೂಪದಲ್ಲಿತ್ತು ಮತ್ತು ಆ ಭಯಕ್ಕೆ ಬುರ್ಕಾವನ್ನು ನಾವು ಬಳಸಿಕೊಂಡೆವು ಎಂದು ಅವರು ಸಮರ್ಥಿಸಿದ್ದರು. ಆ ಮೂಲಕ ಬುರ್ಕಾ ಅನ್ನೋದು ಸಾರ್ವಜನಿಕವಾಗಿ ಭೀತಿಯನ್ನು ಉಂಟು ಮಾಡುವ ಒಂದು ವಸ್ತ್ರವಾಗಿದೆ ಎಂದು ಪರೋಕ್ಷವಾಗಿ ಅವರು ಸಮರ್ಥಿಸಿದರು. ನಿತೀಶ್ ರಾಣೆ ಅವರ ಬುರ್ಕಾ ವಿರೋಧಿ ಹೇಳಿಕೆ ಮತ್ತು ಕಾಲೇಜಿನಲ್ಲಿ ನಡೆದಿರುವ ಬುರ್ಕಾ ಡ್ಯಾನ್ಸ್ ಇವೆರಡರ ನಡುವೆ ಸಂಬಂಧ ಇರಬಹುದೇ ಅನ್ನುವ ಅನುಮಾನ ಸಾರ್ವಜನಿಕವಾಗಿ ಚಾಲ್ತಿಯಲ್ಲಿದೆ. ಆ ಕಾರಣಕ್ಕಾಗಿ ಮುಸ್ಲಿಂ ಸಮುದಾಯ ಈ ಡ್ಯಾನ್ಸ್ ಅನ್ನು ಗಂಭೀರವಾಗಿ ಪರಿಗಣಿಸಿದೆ ಎಂದು ಹೇಳಲಾಗಿದೆ.